ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಮೇಲ್ ನೋಡ್ತಾ ಇದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ. 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ. ಮತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾ ಅಂಥ ವ್ಯಕ್ತಿ ನಿಮ್ಗೆ ಇನ್ನೂ ಪ್ರಪೋಸ್ ಮಾಡಿದ್ರೆ, ಕಮ್ಯುನಿಕೇಷನ್ ಮಾಡಿದ್ರೆ, ನಿಮ್ಮನ್ನು ಇನ್ನೂ ದೂರ ಇಟ್ಟಿದೆ ಈ ರೀಡಿಂಗ್ ನಿಮಗೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಡಿಂಗ್ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿನ ನೀವು ತುಂಬ ಮಿಸ್ ಮಾಡ್ಕೊತಾ ಇದ್ರು ಅಂದ್ರೆ ಹೌದು, ತುಂಬ ಮಿಸ್ ಮಾಡ್ಕೊತಾ ಇದ್ರು. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮೇಲೇ ಇದೆ ನಿಮಗೆ ಕಾನ್ಸಂಟ್ರೇಷನ್ ಎಲ್ಲ. ಅವ್ರನ್ನ ನೀವು ಮರ್ತಿಲ್ಲ. ಅವ್ರು ಯಾವಾಗ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀರಾ. ನನ್ನ ವ್ಯೂವರ್ಸ್ ಮಿಸ್ ಮಾಡ್ಕೊತಾ ಇದ್ದಂಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಕೂಡ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿನ ಮಿಸ್ ಮಾಡ್ಕೊತಿದ್ದಂಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಮಿಸ್ ಮಾಡ್ಕೊತಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಸೊ ಡೆತ್ ಕಾರ್ಡ್ ಬಂದಿರೋದ್ರಿಂದ ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾ ಅಂಥ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋದಕ್ಕಿಂತ ತುಂಬ ನೋವು ಬೀಳ್ತಾ ಇದ್ದಾರೆ, ತುಂಬ ನೋವು ಪಡ್ತಾ ಇದ್ದಾರೆ. ಯಾಕಂದರೆ ನೀವಿಲ್ಲ, ದೂರ ಆಗಿದ್ದೀರ. ಸೊ ನಿಮ್ಮಿಬ್ಬರ ಕನೆಕ್ಷನಲ್ಲಿ ನೋ ಕಾಂಟ್ಯಾಕ್ಟ್ ಇದೆ. ಅಂದರೆ ನಿಮಗೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಕೆಲವರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ದಿರೇನೇ ಇರ್ಬೋದು. ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಅದೆಲ್ಲ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಅದಕ್ಕೆ ಡೆತ್ ಕಾರ್ಡ್ ಬಂದಿದೆ. ಡೆತ್ ಕಾರ್ಡ್ ಏನು ಹೇಳ್ತದೆ ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ತುಂಬ ನಿಮಗೆ ನೋವು ಕೊಟ್ಟಿದ್ದಾರೆ. ಸೊ ನಿಮ್ಮನ್ನು ನೆನ್ಪು ಮಾಡಿಕೊಂಡು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಯಾಕೆ ನಾನು ಈಗೆಲ್ಲ ಮಾಡಿದೆ, ನನ್ನ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿನ ಯಾಕೆ ನಾನು ದೂರ ಮಾಡ್ಕೊಂಡೆ ಅಂತ ತುಂಬ ನೋವು ಪಡ್ತದೆ. ನೋಡಿ, ಇಲ್ಲಿ ಸುಂಟ್ರ ಗಾಳಿ ಬೀಸ್ತಾ ಇದೆ, ಗಾಳಿ ಎಲ್ಲ ಬೀಸ್ತದೆ, ಕುದುರೆಗಳು ರನ್ ಮಾಡ್ತಾಯಿದೆ, ಅಂದರೆ ಪ್ರಾಬ್ಲಮ್ ಇದೆ. ಸೊ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಅವ್ರಿಗೆ ಇವಾಗ ಪ್ರಾಬ್ಲಮ್ ಆಗಿದೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ, ತುಂಬ ನೆನ್ಪು ಮಾಡ್ಕೊತಾ ಇದ್ದಾರೆ. ಸೊ ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ನೆನೆಸ್ಕೊಂಡು ತುಂಬ ನೋವು ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನೀವಾದರೂ ಅವ್ರನ್ನ ಮರ್ತಿಲ್ಲ, ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ದೂರ ಇಟ್ಟು ಸೆಪ್ರೇಷನ್ ಮಾಡಿ ತುಂಬ ನೋವು ಪಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ತುಂಬ ನೋವಿನಿಂದ ಹೇಳ್ಕೊತಾ ಇದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಇಷ್ಟೊಂದು ಮಿಸ್ ಮಾಡ್ಕೊತಾ ಇದೆ, ತುಂಬ ನೋವು ಪಡ್ತಾ ಇರಬೇಕಾದ್ರೆ ಯಾಕೆ ನನ್ನ ವ್ಯೂವರ್ಸ್ನ ಕಾಂಟ್ಯಾಕ್ಟ್ ಆಗ್ತಿಲ್ಲ. ಇಷ್ಟೊಂದು ನೋವು ಪಡ್ತಾ ಇರೋಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಯಾಕೆ ಇನ್ನೂ ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ, ನನ್ನ ವ್ಯೂವರ್ಸ್ ಜೊತೆ ಯಾಕೆ ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ. ಇಷ್ಟೊಂದು ನೋವು ಪಡ್ತಾ ಇರೋರು ನನ್ನ ವ್ಯೂವರ್ಸ್ ಜೊತೆ ಯಾಕೆ ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ. ಸೊ ಯಾಕೆ ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ ಅಂದರೆ 2 ಆಫ್ ಸಾರ್ಟ್ಸ್, ಥರ್ಡ್ ಪಾರ್ಟಿ ಸಿಚುಯೇಷನ್. ಓಕೆನಾ? ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸು, ಹೆಲ್ತ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸು. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ 2 ಗುರಿ ಇದೆ. ನೋಡಿ, ಇಲ್ಲಿ ಆ ವ್ಯಕ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಗೋಲ್ಸು 2 ಇದೆ, 2 ಗೋಲ್ಸ್ ಇದೆ. ಬಟ್ ಆದರೆ ಯಾವ ಗೋಲ್ಗೆ ಅಂದರೆ ರೀಚ್ ಆಗಬೇಕಂತ ಗೊತ್ತಿಲ್ಲದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಕೂಡ ಅಷ್ಟೇ, ಮನಸ್ಸನ್ನ ಬ್ಲಾಕ್ ಮಾಡ್ಕೊಂಡಿದ್ದಾರೆ, ಮೈಂಡನ್ನು ತಲೆ ಕೆಡಿಸ್ಕೊಂಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಜೆನ್ಯೂನ್ ಪ್ರೀತಿ ನಿಮ್ಮದು. ಇನ್ನೊಂದು ಥರ್ಡ್ ಪಾರ್ಟಿ ಸಿಚುಯೇಷನ್, ಅದು ಟೆಂಪ್ರರಿ ಪ್ರೀತಿ. ಅಂದರೆ ಅವರು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿನ ಅವ್ರು ಚೆನ್ನಾಗಿ ನೋಡ್ಕೊಳೋದಿಲ್ಲ. ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನು ಅವರು ಚೆನ್ನಾಗಿ ನೋಡ್ಕೊತಾರಂತ ಮ್ಯಾಚ್ ಮಾಡ್ತಾರೆ ಅಷ್ಟೇ. ಅಂದರೆ ನಿಮಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ, ಇನ್ನೊಬ್ರಿಗೆ ತೊಂದರೆ ಕೊಡಲಿಕ್ಕೆ ಇದೆಲ್ಲ ಬರೋದಿಲ್ಲ. ನೀವು ಸ್ಟ್ರೈಟ್ ಫಾರ್ವರ್ಡು. ನನ್ನ ವ್ಯೂವರ್ಸ್ ಯಾರಿದ್ದೀರೋ ಅವರು ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ಚೆನ್ನಾಗಿ ನೋಡ್ಕೊತೀರ, ತುಂಬ ಚೆನ್ನಾಗಿ ಕೇರ್ ಮಾಡ್ತೀರಾ, ಯಾವುದೇ ಥರ ಸುಳ್ಳು ಹೇಳೋದು ಬರೋದಿಲ್ಲ, ಮೋಸ ಮಾಡೋದು ಬರೋದಿಲ್ಲ. ಈ ರೀತಿ ಎಲ್ಲ ಸದ್ಗುಣಗಳು ನಿಮ್ಮಲ್ಲೈತೆ. ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಲ್ಲ, ಅದು ತುಂಬ ಮ್ಯಾನಿಪ್ಯುಲೇಟಿವ್. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿನ ಡ್ರಾಮಾ ಮಾಡ್ತಾರೆ, ಇಲ್ದಿದ್ದೆಲ್ಲ ಕತೆ ಕಟ್ತಾರೆ. ಅಂದರೆ ನೀನು ಚೆನ್ನಾಗಿದೆಯಾ, ನೀನು ಹಂಗಿದೆಯಾ, ಹಿಂಗಿದೆಯಾ, ಸೊ ನೀನು ಅದು ಇದು ಅಂತೆಲ್ಲ ಮರ ಹಚ್ತಾರೆ. ಅಂದರೆ ಅವ್ರ ಬಗ್ಗೆ ಹೊಗಳ್ತಾರೆ, ಬಟ್ ಆದರೆ ಅದು ರಿಯಾಲಿಟಿ ಅಲ್ಲ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ ಬಿಲ್ಡಪ್ ಕೊಡ್ತಾರೆ. ಸೊ ಅದು ಬಿಲ್ಡಪ್ ಕೊಟ್ಟರು ಅದು ಯಾವತ್ತಿದ್ರೂ ಫೇಕ್ ಅಂತ ಗೊತ್ತಿಲ್ಲ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ ಗೊತ್ತಿದ್ರೂ ಅದನ್ನೇ ರಿಯಾಲಿಟಿ ಅನ್ಕೊತಾ ಇದ್ದಾರೆ. ಇವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂದ್ಕೊಳ್ಳಿ, ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಥರ್ಡ್ ಪರ್ಸನ್ ಆಗಿರಲಿ, ಯಾರೇ ಆಗಿರಲಿ, ಅವರಿಂದ ಇವರೇನೋ ಅಪೇಕ್ಷೆ ಪಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ಅವ್ರಿಗೇನೋ ಒಂದು ಕೆಲಸ ಆಗಬೇಕಾಗಿದೆ,
ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ನಿಮ್ಮ ಪರ್ಸನ್ನಿಂದ ಲಾಭ ಇದೆ. ಸೊ ಅದಕ್ಕೋಸ್ಕರ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿದೆಯೋ ಅದು ಪರ್ಸನ್ ಆದರೂ ಆಗಿರಲಿ, ಫ್ಯಾಮಿಲಿ ಆದರೂ ಆಗಿರಲಿ, ಫ್ರೆಂಡ್ಸ್ ಆದರೂ ಆಗಿರಲಿ, ಸೊಸೈಟಿ ಪ್ರಾಬ್ಲಮ್ಸ್ ಆದರೂ ಆಗಿರಲಿ, ಸೊಸೈಟಿ ಜನಗಳಾದರೂ ಆಗಿರಲಿ, ರಿಲೇಟಿವ್ಸ್ ಬಂಧುಗಳ ಏನೇ ಆಗಲಿ, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿನ ಯೂಸ್ ಮಾಡ್ಕೊತಿದ್ರು. ಅದು ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಗೊತ್ತಿಲ್ಲ. ಸೊ ಆದ್ದರಿಂದ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ, ಅದನ್ನೇ ನಿಜವಾದ ಪ್ರೀತಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅದು ನಿಜವಾದ ಪ್ರೀತಿ ಅಲ್ಲ. ಅದು ಗೊತ್ತಿದ್ರೇನೋ ಅದ್ರ ಕಡೆನೇ ಅಟ್ಯಾಚ್ಮೆಂಟ್ ಆಗಿದ್ದಾರೆ ಅಷ್ಟೇ. ಸೊ ಅದು ಯಾವಾಗ ಅಟ್ಯಾಚ್ಮೆಂಟ್ ಬ್ರೇಕ್ ಆಗುತ್ತೋ ಆವಾಗ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊತಾರೆ. 2 ಆಫ್ ಸಾರ್ಟ್ಸೇ ಬಾಳ್ತಾ ಇದೆ. ಸೊ ಅದೇ ಮೇಯ್ನ್ ಪ್ರಾಬ್ಲಮ್. ನನ್ನ ವ್ಯೂವರ್ಸ್ನ ಮಾತಾಡ್ತಿರೋದಕ್ಕೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಅದೇ ಪ್ರಾಬ್ಲಮ್. 2 ಸಾರ್ಟ್ಸ್ ಇರೋದ್ರಿಂದ ಅವ್ರಿಗೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ದ್ರ ಸೆಂಟ್ರಲ್ಲಿ ನಿಮ್ಮನ್ನು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಏನೇ ಇರಲಿ, ಇವತ್ತು ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಆ ಕಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಅಟ್ಯಾಚ್ ಆಗಿದ್ದು ಈ ಕಡೆ ನಿಮ್ಮನ್ನು ಬಿಡ್ದಿರ ಇದೆಲ್ಲ ಈ ಥರ ತಪ್ಪು ಮಾಡ್ತಿದ್ರೆ ನಿಮ್ಮ ಮನಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ ಯಾವತ್ತೋ ಒಂದು ದಿವಸ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಷ್ಟೇ. ನನ್ನ ವ್ಯೂವರ್ಸು ಆ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಬಿಟ್ಬಿಡ್ತಾರ. ಓಕೆ, ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಕಂಪ್ಲೀಟಾಗಿ ಮರ್ತೋಗ್ತಾರ. ನನ್ನ ವ್ಯೂವರ್ಸು ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಇರಬೇಕಾದ್ರೆ ನನ್ನ ವ್ಯೂವರ್ಸ್ನ ಯಾಕೆ ನೆನ್ಪು ಮಾಡ್ಕೊತಾ ಇದ್ದಾರೆ? ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಅಟ್ಯಾಚ್ಮೆಂಟ್ ಇರಬೇಕಾದ್ರೆ ನನ್ನ ವ್ಯೂವರ್ಸ್ನ ಯಾಕೆ ನೆನ್ಪು ಮಾಡ್ಕೊತಾ ಇದ್ದಾರೆ, ಯಾಕೆ ಮಿಸ್ ಮಾಡ್ಕೊತಾ ಇದ್ದಾರೆ? ನನ್ನ ವ್ಯೂವರ್ಸ್ನ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಅಟ್ಯಾಚ್ಮೆಂಟ್ ಇರಬೇಕಾದ್ರೆ ನನ್ನ ವ್ಯೂವರ್ಸ್ನ ಯಾಕೆ ಮಿಸ್ ಮಾಡ್ಕೊತಾ ಇದ್ದಾರೆ? ಸೊ ಕ್ವೀನ್ ಆಫ್ ವಾಂಡ್ಸ್. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಇದ್ರೂ ನಿಮ್ಮನ್ನು ಯಾಕೆ ಮಿಸ್ ಮಾಡ್ಕೊತಾ ಇದ್ದಾರೆ ಅಂದರೆ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ಅದು ಇಷ್ಟ ಇಲ್ಲ. ಸೊ ಇವಾಗ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ನಿಮ್ಮ ಮನಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಹ್ಯಾಪಿಯಾಗಿಲ್ಲ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಲ್ಲ ನೆಗೆಟಿವ್ ಎನರ್ಜಿ ಡಾಮಿನೇಟ್ ಮಾಡ್ತಾಯಿದ್ದಾರೆ. ಇವ್ರಿಗಿನ್ನೂ ಪ್ರಾಬ್ಲಮ್ಸ್ನ ತಂದಿಡ್ತಾ ಇದ್ದಾರೆ. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಪ್ರಾಬ್ಲಮ್ಸ್ ಅಂದ್ರೆ ಆಗಲ್ಲ. ಏನೋ ಒಂದು ಸಣ್ಣ ಪ್ರಾಬ್ಲಮ್ ಬಂದ್ರೂ, ಇವಾಗ ದುಡ್ಡುಗೆ ಪ್ರಾಬ್ಲಮ್ ಬಂದ್ರೂ, ಪರ್ಸ್ನಲ್ ಪ್ರಾಬ್ಲಮ್ಸ್ ಬಂದರೆ, ಏನೇ ಪ್ರಾಬ್ಲಮ್ ಬಂದ್ರೂ ಎಸ್ಕೇಪ್ ಆಗಿಬಿಡ್ತಾರೆ. ಅಂದರೆ ಅವ್ರಿಗೆ ಪ್ರಾಬ್ಲಮ್ಸ್ ಅಂದರೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ನಿಂದ ಪ್ರಾಬ್ಲಮ್ಸ್ ಬಂದರೆ ಅವರು ಸುಮ್ಮನೆ ಇರ್ತಾರಾ? ಸೊ ಅದಕ್ಕೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಹತ್ರ ನೆಮ್ಮದಿಯಾಗಿರೋಕೆ ಆಗ್ತಾಯಿಲ್ಲ. ನಿಮ್ಮ ಮನಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ ಸ್ವಲ್ಪ ಹುಚ್ಚಿಡ್ದಂಗೆ ಆಗ್ತಾಯಿದೆ. ಅಷ್ಟು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುಯೇಷನಿಂದ ಒಂಚೂರು ಒಂಚೂರು ಹ್ಯಾಪಿನೆಸ್ ಇಲ್ಲ, ಫುಲ್ ಪ್ರಾಬ್ಲಮಲ್ಲಿದ್ದಾರೆ. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಹ್ಯಾಪಿಯಾಗಿಲ್ಲ. ಬೇಕಾದ್ರೆ ನೀವು ಇನ್ನೊಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅವ್ರ ಲೈಫು ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿರ. ಅದಕ್ಕೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಕಡೆ ತುಂಬ ಆಲೋಚನೆ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ನ ಇಷ್ಟು ಪ್ರೀತಿಸ್ತಾ ಇರಬೇಕಾದ್ರೆ ಅವ್ರ ಮನಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಯಾಕೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಹೋಗಬೇಕು? ನನ್ನ ವ್ಯೂವರ್ಸ್ನ ಇಷ್ಟು ಪ್ರೀತಿಸ್ತಾ ಇರೋಂಥವ್ರು ಥರ್ಡ್ ಪಾರ್ಟಿ ಸಿಚುಯೇಷನ್ ಆದರೂ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ನನ್ನ ವ್ಯೂವರ್ಸ್ನ ಇಷ್ಟು ಪ್ರೀತಿಸ್ತಾ ಇರೋಂಥವ್ರು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡ್ಕೊಂಡಿದ್ದಾದರೂ ಯಾಕೆ? ನೈನ್ ಆಫ್ ವಾಂಡ್ಸ್. ಅತಿಯಾದ ಬುದ್ಧಿ, ಅತಿಯಾದ ಆಲೋಚನೆ, ಅತಿಯಾದ ವಿವೇಕತನ. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನಿಂದ ಏನೋ ನನಗೆ ಬೆನಿಫಿಟ್ ಆಗುತ್ತೆ ಅದು ಇದು ಅಂದರೆ, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾರಿರ್ತಾರೆ ನೋಡಿ, ಅವರು ದುಡ್ಡು ಚೆನ್ನಾಗಿರ್ಬೋದು, ಹಣ ಅಂತಸ್ತು ಎಲ್ಲ ಚೆನ್ನಾಗಿದೆ ಅಂತ ಬಿಲ್ಡಪ್ ತೋರಿಸಿರ್ಬೋದು. ಸೊ ಅಥವಾ ಮಾತಿನಿಂದ ಮ್ಯಾನಿಪ್ಯುಲೇಟ್ ಮಾಡಿರ್ಬೋದು. ಏನೋ ಒಂದು ಆಸೆನ ತೋರಿಸಿದ್ದಾರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ. ಬಟ್ ಆ ಆಸೆ ನಿಜ ಅಲ್ಲ. ಸೊ ಅದು ಹಣದ ಆಸೆ ಆದರೂ ತೋರಿಸಿರ್ಬೋದು, ಅಥವಾ ಇನ್ನೂ ಏನಾದರೂ ನಿನಗೆ ಆ ರೀತಿ ಬೆನಿಫಿಟ್ ಆಗುತ್ತೆ, ನೀನೊಂದು ಕಂಪ್ನಿಗೆ ಎಂಪ್ಲಾಯ್ ಮಾಡ್ತೀನಿ, ಸೂಪರ್ವೈಸ್ ಮಾಡ್ತೀನಿ, ಅಥವಾ ಮ್ಯಾನೇಜರ್ ಮಾಡ್ತೀನಿ, ಅಥವಾ ನಮ್ಗೆ ಇಷ್ಟೊಂದು ಆಸ್ತಿ ಇದೆ, ಅದು ಇದಂತ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ತೋರಿಸಿದ್ದಾರೆ. ನಿಮ್ಮ ಮನಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಆಸೆಗೆ ಬಲಿಯಾಗಿದ್ದಾರೆ ಅಷ್ಟೇ. ನೈನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಓವರ್ ಥಿಂಕಿಂಗ್, ಆಸೆಗಳಿಗೆ ಬಲಿಯಾಗಿ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ಬಟ್ ಆದರೆ ಇವ್ರಿಗೆ ಗೊತ್ತಿಲ್ಲ, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಗೊತ್ತಿಲ್ಲ ಅದರಿಂದ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅದು ಫೇಕ್ ಲವ್. ಸೊ ಅವರು ಇವ್ರ ಹತ್ರ ಏನೋ ಒಂದು ಬೆನಿಫಿಟ್ ತಗೊತಾ ಇದ್ದಾರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ. ಥರ್ಡ್ ಪಾರ್ಟಿ ಸಿಚುಯೇಷನ್ನು ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ದಾರೆ. ಸೊ ಆಸೆಗೆ ಬಲಿಯಾದರು. ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಹೋದರೆ ಹ್ಯಾಪಿಯಾಗಿರ್ತಾರಂತ ತುಂಬ ಥಿಂಕ್ ಮಾಡಿದರು. ಬಟ್ ಅದೆಲ್ಲ ಇವಾಗ ಪ್ಲ್ಯಾನು ರಿವರ್ಸ್ ಆಗೋಯ್ತು. ಥರ್ಡ್ ಪಾರ್ಟಿ ಸಿಚುಯೇಷನಿಂದ ಪ್ರಾಬ್ಲಮ್ಸೇ ಇನ್ನು
ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ಹೊರತು ಹ್ಯಾಪಿನೆಸ್ ಅನ್ನೋದಿಲ್ಲ. ಅದಕ್ಕೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಪ್ರತಿ ಕ್ಷಣ ಪ್ರತಿ ದಿವಸ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿರೋದು. ಅವ್ರಿಗಂತೂ ಹುಚ್ಚಿಡ್ದಾಗಿದೆ, ನಿಮ್ಮನ್ನು ಪ್ರತಿ ದಿವಸ ನೆನಪು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನಿಮ್ಮನ್ನು ಇಷ್ಟು ಮಿಸ್ ಮಾಡ್ಕೊತಾ ಇರೋದು. ಮಿಸ್ ಮಾಡ್ಕೊತಾ ಇಲ್ಲ, ಅವರು ಪೇಯ್ನ್ ಅನುಭವಿಸ್ತಾ ಇದ್ದಾರೆ. ನನ್ನ ವ್ಯಕ್ತಿನ ದೂರ ಮಾಡ್ಕೊಂಡಲ್ಲ ಅಂತ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಓಕೆ, ಇಷ್ಟು ನೋವನ್ನು ಅನುಭವಿಸ್ತಾ ಇರೋರು ನನ್ನ ವ್ಯೂವರ್ಸ್ಗೋಸ್ಕರ, ನನ್ನ ವ್ಯೂವರ್ಸ್ ಜೊತೆ ಮಾತಾಡ್ತಾರೆ. ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ನೋವನ್ನು ಅನುಭವಿಸ್ತಾ ಇರಬೇಕಾದ್ರೆ ನನ್ನ ವ್ಯೂವರ್ಸ್ ಜೊತೆ ಮಾತಾಡ್ತಾರೆ, ನನ್ನ ವ್ಯೂವರ್ಸ್ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಇಷ್ಟು ನೋವನ್ನು ಅನುಭವಿಸ್ತಾ ಇರಬೇಕಾದ್ರೆ ಕಮ್ಯುನಿಕೇಷನ್ ಮಾಡ್ತಾರೆ. ಓಕೆ, ಡೆಫಿನೆಟಾಗಿ ಮಾಡ್ತಾರೆ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ, ತುಂಬ ಜಾಸ್ತಿ ಇಷ್ಟ. ಅದೇ 2 ಸೈಡ್ ಲವರ್ಸ್ ಆಗಿದ್ದರೆ ಮದುವೆ ಒಂದಾಗಿಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ರೆ ಯೂನಿಯನ್ ಆಗ್ತಾಯಿಲ್ಲ ಅಷ್ಟೇ. ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದನೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ದೂರ ಆಗಿರೋದು. ಬಟ್ ಆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಇವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಕಿತ್ತು ಬಿಸಾಕ್ತಾರೆ, ಬಿಟ್ಬಿಡ್ತಾರೆ. ಸೊ ಈ ರೀಡಿಂಗ್ ಯಾರಾದರೂ ನೋಡ್ತಾ ಇರಲಿ, ಅವ್ರು ಖಂಡಿತ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟೇ ಬಿಡ್ತಾರೆ. ಯಾಕಂದರೆ ಅವ್ರ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ, ಅವ್ರ ಕೈಯಲ್ಲಿ ಹ್ಯಾಪಿನೆಸ್ ಇಲ್ಲ, ಹುಚ್ಚು ಹಿಡ್ದಂಗಿದೆ ಅವ್ರ ತಲೆ. ಸೊ ನೋಡ್ಕೊಳ್ಳಿ ಬೇಕಾದ್ರೆ. ಇವಾಗ ರಿಮೂವ್ ಆಗದೆ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಷನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ರಿಮೂವ್ ಆಗಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನೇ ಒಪ್ಕೊಬೇಕು. ಯಾಕಂದರೆ 9 ಆಫ್ ಕಪ್ಸ್ ಇಷ್ಟು ಪ್ರೀತಿ ನಿಮ್ಮ ಹತ್ರ ಇಟ್ಕೊಂಡು ಇನ್ನು ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಹ್ಯಾಪಿಯಾಗಿರ್ತಾರ? ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಹ್ಯಾಪಿನೆಸ್ಸು. 1 ದಿವಸ 2 ದಿವಸ ಪ್ರಾಬ್ಲಮ್ಸ್ ಅನುಭವಿಸ್ತಾನೆ, ಬಟ್ ದಿವಸ ಅನುಭವಿಸೋಕ್ಕೆ ಯಾರೂ ರೆಡಿ ಇರಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಥೆನೂ ಹೀಗೆ ಆಗಿರೋದು. ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಜೀವನ ಪೂರ್ತಿ ಹ್ಯಾಪಿಯಾಗಿರ್ತೀನಿ ಅಂತ ಹೋದರು, ಬಟ್ ಇವಾಗ ಅವ್ರು ಹ್ಯಾಪಿಯಾಗಿಲ್ಲ. ನಿಮ್ಮ ಕಡೆ ರಿವರ್ಸ್ ಆಗ್ತಾಯಿದ್ರೆ ಬರ್ತಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ, ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಯಾಕಂದರೆ 9 ಕಪ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರೆ ನಿಮ್ಮ ಜೊತೆನೇ ಇರ್ತಾರೆ. ನೀವೇ ಬೇಕು ಅವ್ರಿಗೆ. ನೋಡ್ಕೊಳ್ಳಿ ಬೇಕಾದ್ರೆ. ನೀವು ಇವಾಗ ಥರ್ಡ್ ಪಾರ್ಟಿ ಸಿಚುವೇಷನ್ ಸಡನ್ಲಿ ರಿಮೂವ್ ಆಗುತ್ತಂದ್ರೆ ಆಗಲ್ಲ. ಅದೇ ನೋವನ್ನ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಪಟ್ಟು ಸಾಕಾಗಿ ಅವರೇ ಕೊನೆಗೆ ಮೋಸ ಮಾಡಿಬಿಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೂ ಸಿಗದೆ ಬಿಕಾರಿ ಆಗ್ತಾರೆ. ಬಿಕಾರಿ ಅಂದರೆ ಯಾರೂ ಸಿಗದೆ ಕೊನೆಗೆ ನಿಮ್ಮನ್ನು ಕೈ ಹಿಡಿತಾರೆ. ಆ ಥರ್ಡ್ ಪಾರ್ಟಿ ಸಿಚುವೇಷನ್ನು ಅದು ಶಾಶ್ವತ ಅಲ್ಲ, ಅದು ಟೆಂಪ್ರರಿ. ಅದ್ರ ಬುದ್ಧಿ ಅದು ತೋರಿಸ್ಬಿಡ್ತಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಈಗಾಗಲೇ ಅರ್ಥ ಆಗ್ತಾಯಿದೆ, ಬರ್ತಾರೆ. ಓಕೆ, ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವಾಗ ರಿಮೂವ್ ಆಗುತ್ತೆ, ಯಾವಾಗ ಬರ್ತಾರೆ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವಾಗ ರಿಮೂವ್ ಆಗುತ್ತೆ, ಯಾವಾಗ ಬರ್ತಾರೆ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವಾಗ ರಿಮೂವ್ ಆಗುತ್ತೆ, ಯಾವಾಗ ಬರ್ತಾರೆ? ಓಕೆ, ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ಬರ್ತಾರೆ. ಓಕೆನಾ? ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾರೆ. ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅವ್ರು ಏನು ಮಾಡಬೇಕಂತ ಡಿಸಿಷನ್ ತಗೊತಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಡಿಸಿಷನ್ ತಗೊತಲ್ಲ. ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಏನು ಮಾಡಬೇಕು, ಅದನ್ನು ಹೆಂಗೆ ಬಿಟ್ಬಿಡಬೇಕು ಅಂತ ಡಿಸಿಷನ್ ತಗೊತಲ್ಲ. ಆದರೆ ನಿಮ್ಮನ್ನು ಬಿಡಲಿಕ್ಕೆ ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿಗೆ ಆಗ್ತಾಯಿಲ್ಲ. ಯಾಕಂದರೆ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ಇಲ್ಲಿ ಕಾರ್ಡಲ್ಲಿ ಬಂದಿರೋ ಥರ 9 ಆಫ್ ಕಪ್ಸ್ ಅಂದರೆ ತುಂಬ ಪ್ರೀತಿಸ್ತಾ ಇದ್ದಾರೆ. ಅದು ನಿಮಗೂ ಗೊತ್ತಿದೆ. ಈಗ ನಾನು ರೀಡಿಂಗಲ್ಲಿ ಸುಮ್ಮನೆ ಹೇಳ್ಬಿಟ್ರೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು ಅಂತ ನೀವು ನಂಬೋದಿಲ್ಲ. ಅವ್ರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಷ್ಟಪಡ್ತಾಯಿದ್ರು. ಬಟ್ ಆದರೆ ಏನು ಮಾಡೋದು, ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಎಂಟ್ರಿ ಕೊಡ್ತು. ಅದಕ್ಕೆ ಆಸೆ ಪಟ್ಟು ಹೊರಟ್ರು. ಆಸೆ ಪಟ್ಟಿದ್ದಕ್ಕೆ ಇವಾಗ ಅನುಭವಿಸ್ತಾ ಇದ್ದಾರೆ, ಇನ್ನೂ ಅನುಭವಿಸ್ತಾರೆ. ಸೊ ಅನುಭವಿಸಿ ಅದು ಥರ್ಡ್ ಪಾರ್ಟಿ ಸಿಚುವೇಷನಿಂದ ಇನ್ನೂ ಪ್ರಾಬ್ಲಮ್ಸ್ ಅನುಭವಿಸಿ ಕೊನೆಗೆ ಅದನ್ನು ಬಿಟ್ಟು ನಿಮ್ಮ ಹತ್ರ ಬರ್ತಾರೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡಿಸಿಷನ್ ತಗೊತಲ್ಲ. ಯಾವ ರೀತಿ ಇವಾಗ ನಿಮ್ಮ ಹತ್ರ ಬರಬೇಕಂತ ಡಿಸಿಷನ್ ತಗೊತಲ್ಲ. ಅಂದರೆ ತುಂಬ ಯೋಚನೆ ಮಾಡ್ತಾಯಿದ್ರೆ ಹೆಂಗೆ ನಿಮ್ಮ ಹತ್ರ ಬರಬೇಕು, ಹೆಂಗೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಯಾವ ರೀತಿ ನಿಮ್ಮನ್ನು ಒಪ್ಪಿಸ್ಬೇಕು, ಆ ರೀತಿ ಯೋಚನೆ ಮಾಡ್ತಾರೆ. ಟೆಂಪರೆನ್ಸ್ ಅವ್ರಿಗೆ ದಾರಿ ತೋರಿಸ್ತಾ ಇಲ್ಲ. ಅಂದರೆ ಇವಾಗ ನಿಮ್ಮ ಹತ್ರ ಬರಬೇಕಲ್ವಾ, ದಾರಿ ಬೇಕಲ್ವಾ? ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮಿಂದ ಸಪ್ರೇಷನ್ ಆಗಿದ್ದಾರೆ, ಅವರೇ ದೂರ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಪ್ರಾಕ್ಟಿಕಲ್ ನಿಮ್ಮ ಪರ್ಸನ್ ಯಾರಿದ್ದಾರೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅವ್ರಿಗೆ ತುಂಬ ಅಹಂಕಾರ ಜಾಸ್ತಿ ಅನ್ನೋದಿದೆ. ಅಹಂಕಾರ ಅಂದರೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈಗೋ ಜಾಸ್ತಿ ಇದೆ, ನಾನೇ ಅನ್ನೋದಿದೆ. ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ರೀಡಿಂಗ್ ಯಾರೇ ನೋಡ್ತಾ ಇರಲಿ, ಅವ್ರಿಗೆ ನಾನು ಅನ್ನೋದಿದೆ. ನಾನು ಹೇಳ್ದಾಗೆ ನಡಿಬೇಕು, ನನ್ನದೇ ಆಟ. ಸೊ ಅದಕ್ಕೆ ಜೋಡಿಯಾಗೆ ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಜೋಡಿಯಾಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಸಿಕ್ಕಿದೆ. ಆ ಪರ್ಸನ್ ಆದರೂ ಆಗಿರಲಿ, ಅವರು ಸಿಚುವೇಷನ್ ಆದರೂ ಆಗಿರಲಿ, ಫ್ರೆಂಡ್ಸ್ ಆದರೂ ಆಗಿರಲಿ, ಫ್ಯಾಮಿಲಿ ಆಗಿದ್ರು, ಫೈನಾನ್ಷಿಯಲ್ ತೊಂದರೆಗಳು ಏನೇ ಆಗಿರಲಿ. ಸೊ ಅದರ ಪ್ರಾಬ್ಲಮಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ಸಿಕ್ಕಾಕೊಂಡಿದ್ದಾರೆ. ನಿಮ್ಮನ್ನು ಪ್ರಾಬ್ಲಮ್ಗಿಟ್ಟು
ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿರ್ತೀನಿ ಅಂತ ಹೋದ್ರು. ಬಟ್ ಇವಾಗ ಅಲ್ಲಿ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ ಇರೋದ್ರಿಂದ ಇವಾಗ ಅವ್ರಿಗೆ ಗುರ್ತಾಗ್ತಾ ಇದೆ, ನನ್ನ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಇವಾಗ ಥರ್ಡ್ ಪಾರ್ಟಿ ಸಿಚುವೇಶನಿಂದ ನಾನು ಅದ್ರ 2ರಷ್ಟು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀನಿ. ನನ್ನ ವ್ಯಕ್ತಿಗೆ ಕೊಟ್ಟಷ್ಟು ಪ್ರಾಬ್ಲಮ್ಗಿಂತ 2ರಷ್ಟು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಪ್ರತಿ ದಿವಸ ಪ್ರತಿ ಕ್ಷಣ ಮಾನಸಿಕ ಹಿಂಸೆನ ಅನುಭವಿಸ್ತಾ ಇದ್ದಾರೆ. ನೋಡಿ, ಬೇಕಾದ್ರೆ ನೀವು ರೀಡಿಂಗ್ ನಾನು ಹೇಳಿದರೆ ಇಲ್ಲಿ ಅರ್ಥ ಆಗೋದಿಲ್ಲ. ನೀವು ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದಂತ ಬೇಕಾದರೆ ಯಾರನ್ನಾದರೂ ಜನರನ್ನ ಇಟ್ಟು ಚೆಕ್ ಮಾಡಿಸಿ ನೋಡಿ. ಅಂದರೆ ನಿಮ್ಗೆ ಗೊತ್ತಿರೋರ ಮುಖಾಂತರ, ಪರಿಚಯ ಮುಖಾಂತರ ಕೇಳಿ ತಿಳ್ಕೊಳ್ಳಿ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತ. ಇಲ್ಲ ಇದಲ್ದಿರೋದ್ರೇನೋ ಬೇರೆ ಆಸ್ಟ್ರೋ ಜ್ಯೋತಿಷ್ಯನೋ ಟ್ಯಾರೋ ಟ್ರೇಡಿಂಗ್ಸೋ ಯಾವುದೋ ಒಂದ್ರ ಮುಖಾಂತರ ತಿಳ್ಕೊಳ್ಳಿ. ಅವ್ರ ಪರಿಸ್ಥಿತಿ ಸ್ವಲ್ಪ ಬ್ಯಾಡ್ ಆಗಿದೆ, ತುಂಬ ಮೆಂಟಲಾಗಿ ತುಂಬ ಸ್ಟ್ರೆಸ್ ಆಗ್ತಾಯಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಅದಕ್ಕೆ ಅವರು ನಿಮ್ಮ ಹತ್ರ ಬರೋದಕ್ಕೋಸ್ಕರ ದಾರಿನ ಹುಡುಕ್ತಾ ಇದ್ದಾರೆ. ಟೆಂಪ್ರೆನ್ಸ್ ಬಂದಿರೋದ್ರಿಂದ ದಾರಿ ಹುಡುಕ್ತಾ ಇದ್ದಾರೆ, ಆಗ್ತಾ ಇದ್ದಾರೆ. ಅಂದರೆ ನೀವು ಬೇಕು ಅವ್ರ ಲೈಫಲ್ಲಿ, ನೀವು ಇಲ್ದಿರೋದ್ರೆ ಅವ್ರ ಲೈಫು ಫುಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ನ ಎಷ್ಟು ಪ್ರೀತಿ ಮಾಡೋವಂಥ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ನ ಕಂಪ್ಲೀಟಾಗಿ ಮರೆತು ನನ್ನ ವ್ಯೂವರ್ಸ್ ಕಡೆ ಬಂದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋಗ್ತಾರಾ? ನನ್ನ ವ್ಯೂವರ್ಸ್ ಕಡೆ ಬಂದಮೇಲೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋಗ್ತಾರಾ? ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಬಂದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗ್ತಾರಾ? ನನ್ನ ವ್ಯೂವರ್ಸ್ ಕಡೆ ಬಂದಮೇಲೆ ಮತ್ತೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗ್ತಾರಾ? ನನ್ನ ವ್ಯೂವರ್ಸ್ ಕಡೆ ಬಂದಮೇಲೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಆಯ್ಕೆ ಮಾಡ್ಕೊತಾರ? ಓಕೆ, ಮತ್ತೆ ಹೋಗೋದಿಲ್ಲ. ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಈ ಸರಿ ನಿಮ್ಮ ಲೈಫಲ್ಲಿ ಬಂದರೆ ಮತ್ತೆ ಹೋಗಲ್ಲ, ಭಯ ಪಡ್ತಾರೆ. ನಿಮ್ಮನ್ನು ಕಂಡ್ರೆ ಭಯ ಪಡ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಯಾಕಂದರೆ ಈ ಸಾರಿ ಬಂದಮೇಲೆ ಏನಾದರೂ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿನ ನೀವು ಯಾವತ್ತೂ ಒಪ್ಕೊಳೋದಿಲ್ಲ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಸಿಂಹದ ಥರ ನೀವು, ಧೈರ್ಯ ಜಾಸ್ತಿ ನಿಮಗೆ. ನನ್ನ ವ್ಯೂವರ್ಸು ನಿಮಗೆ ಧೈರ್ಯ ಜಾಸ್ತಿ. ಏನನ್ನು ಬೇಕಾದರೂ ಆಗಲಿ, ನಿಮ್ಗೆ ಏನಾದರೂ ಪ್ರೀತಿ ತೋರಿಸಿದ್ರೆ ನೀವು ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರಾ. ಒಂದು ವೇಳೆ ನಿಮ್ಗೆ ಎದುರು ನಿಂತ್ರು ಅಂತ ತಿಕ್ಕೊಳ್ಳಿ, ನೀನು ಬೇಡಪ್ಪ, ನಿನ್ನ ದಾರಿ ನೋಡ್ಕೊಂಡು ಹೋಗು ಅಂತ ಹೇಳ್ಬಿಡ್ತೀರಾ. ಇದು ಹುಡುಗಿ ಆದರೂ ಆಗಿರಲಿ, ಹುಡುಗ ಆದರೂ ಆಗಿರಲಿ, ಅಥವಾ ಲೇಡೀಸ್ ಆದರೂ ಆಗಿರಲಿ, ಜೆಂಟ್ಸ್ ಆದರೂ ಆಗಿರಲಿ, ಯಾರೇ ಆಗಿರಲಿ ರೀಡಿಂಗ್ ನೋಡ್ತಾ ಇರೋರು, ನೀವು ಹಂಗೆ ಹೇಳ್ತೀರಾ. ನಿಮ್ಗೆ ಏನಾದರೂ ಒಂದು ಸಾರಿ ದ್ರೋಹ ಮಾಡಿದ್ರು ಇಕ್ಕೊಳ್ಳಿ, ಒಂದು ಸಾರಿ 2 ಸಾರಿ ಕ್ಷಮಿಸ್ತೀರಾ, 3ನೇ ಸಾರಿನೂ ಹಂಗೆ ಮಾಡಿದರೆ ಪರ್ಮನೆಂಟಾಗಿ ಅವ್ರನ್ನ ತೆಗೆದುಬಿಡ್ತೀರಾ. ಅಯ್ಯೋ ನೀನು ಬೇಡ, ಹೋಗು ಸ್ವಾಮಿ, ನಿನ್ನ ಜೀವನ ನೀನು ನೋಡ್ಕೊ ಅಂತ. ಲೇಡೀಸ್ ಆದರೂ ಆಗಲಿ, ಜೆಂಟ್ಸ್ ಆದರೂ ಆಗಲಿ, ನಿಮ್ಮ ವ್ಯಕ್ತಿ ಯಾರೇ ಆಗಿರಲಿ ಅವ್ರಿಗೆ ಈ ಥರ ಹೇಳ್ತೀರ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬಂದಮೇಲೆ ಅವರು ಭಯ ಬೀಳ್ತಾರೆ. ಯಾಕಂದರೆ ನೀವು ಮತ್ತೆ ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡ್ರೆ ನೀವು ಅವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ನಿಮ್ಮ ಲೈಫಲ್ಲಿ ನೀವು ಅವ್ರನ್ನ ಸೇರಿಸ್ಕೊಳಕ್ಕೆ ಬಿಡೋದಿಲ್ಲ. ಯಾಕಂದರೆ ನೀವು ಮತ್ತೆ ಒಂಟಿಯಾಗಿ ಬೇಕಾದ್ರೆ ಸಿಂಗಲಾಗೆ ಬೇಕಾದ್ರೆ ಲೈಫ್ ಲಾಂಗ್ ಲೀಡ್ ಮಾಡ್ತೀರಾ. ಇಲ್ಲಾಂದರೆ ಬೇರೆಯವ್ರನ್ನಾದರೂ ಮದುವೆ ಆಗೋದಕ್ಕೆ ಟ್ರೈ ಮಾಡ್ತೀರಾ. ಇಲ್ಲ ಬೇರೆಯವರಾದರೂ ನಿಮ್ಮ ಜೀವನದಲ್ಲಿ ಬರ್ಸ್ಕೊತಿರೋ ಹೊರತು ಅವ್ರನ್ನ ಮಾತ್ರ ಮತ್ತೆ ನಿಮ್ಮ ಜೀವನದಲ್ಲಿ ಸೇರಿಸ್ಕೊಳೋದಿಲ್ಲ ನೀವು. ಅದಕ್ಕೆ ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ಭಯಪಟ್ಟು ನಿಮ್ಮ ಲೈಫಲ್ಲಿ ಬಂದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗ್ಲಿಕ್ಕೂ ಭಯ ಪಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಮತ್ತೆ ಹೋಗ್ತಾರೆ ಅಂದರೆ ಆ ವ್ಯಕ್ತಿ ಜೊತೆ ಮತ್ತೆ ಹೋಗಲ್ಲ ಅಂದರೆ ಭಯ ಪಡ್ತಾರೆ, ಹೋಗಲ್ಲ, ಭಯ ಜಾಸ್ತಿ. ಮತ್ತೆ ಒನ್ಸ್ ನಿಮ್ಮ ಲೈಫಲ್ಲಿ ಬಂದಮೇಲೆ ಮತ್ತೆ ಹೋಗೋದಿಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ. ನನ್ನ ವ್ಯೂವರ್ಸ್ ಲೈಫಲ್ಲಿ ಬಂದಮೇಲೆ ಮತ್ತೆ ಹೋಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ನನ್ನ ವ್ಯೂವರ್ಸ್ ಲೈಫಲ್ಲಿ ಮತ್ತೆ ಅವ್ರ ಮನಸ್ಸು ಪ್ರೀತಿಸೋ ಅಂಥ ವ್ಯಕ್ತಿ ಬಂದಮೇಲೆ ಹೋಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ನನ್ನ ವ್ಯೂವರ್ಸ್ ಲೈಫಲ್ಲಿ ಅವ್ರ ಮನಸ್ಸು ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಬಂದಮೇಲೆ ಹೋಗಲ್ಲ ಅನ್ನೋದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಗ್ಯಾರಂಟಿ ಏನು? ನನ್ನ ವ್ಯೂವರ್ಸ್ ಲೈಫಲ್ಲಿ ಅವ್ರ ಮನಸ್ಸು ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಬಂದಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋಗಲ್ಲ, ಅವ್ರನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸೊ ಗ್ಯಾರಂಟಿ ಅವರೇ ಹೇಳ್ತಾ ಇದ್ದಾರೆ ನೋಡಿ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಇಷ್ಟಪಟ್ಟಂಗೆ ಬೇರೆ ಯಾರನ್ನೂ ಇಷ್ಟಪಡೋದಿಲ್ಲ. ನೀವಿದ್ದರೆ ಅವ್ರ ಪ್ರಪಂಚನ ಮರ್ತ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು 9 ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ನೋಡಿ ಆ ಪೆಂಟಿಕಲ್ಸ್ ಕಡೆನೇ ಫೋಕಸ್ ಮಾಡಿ ಹ್ಯಾಪಿಯಾಗಿದ್ದಾರೆ. ಸೊ ಅಂದರೆ ನೀವಿದ್ದರೆ ಅವ್ರ ಲೈಫೆಲ್ಲ ಫುಲ್ ಹ್ಯಾಪಿನೆಸ್ ಆಗಿರುತ್ತೆ ಅಂತ, ನೀವು ಇಲ್ದಿರೋದ್ರೆ ಹ್ಯಾಪಿನೆಸ್ ಆಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒನ್ಸ್ ನಿಮ್ಮ ಜೀವನದಲ್ಲಿ ಬಂದರೆ ಅವರು ಫುಲ್ ಹ್ಯಾಪಿನೆಸ್ ಇರುತ್ತಂತೆ. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ನೀವಿದ್ರೇ ಖುಷಿ, ನೀವಿದ್ರೇ ಸಂತೋಷ ಅಂತ. ಬೇರೆ ಯಾರು ಇದ್ರೂ ಹ್ಯಾಪಿನೆಸ್ಸು ಸಂತೋಷ ಅನ್ನೋದಿಲ್ಲಂತೆ. ಅದೆಲ್ಲ ಇದ್ರೂ ಜಸ್ಟ್ ಫಾರ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರಲಿ ಅದೆಲ್ಲ ಜಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ನೀವು ಅನ್ಕೊತಾ ಇದ್ರಿ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಸರ್ ಹ್ಯಾಪಿ ಆಗಿದ್ದಾರೆ ಅಂತ.
ಅವ್ರು ಹ್ಯಾಪಿಯಾಗಿಲ್ಲ, ನಿಮ್ಗೆ ಆ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಆದರೆ ಅವ್ರು ನೋವು ಪಟ್ಕೊಂಡು ಪ್ರತಿ ದಿವಸ ನಿಮ್ಮ ಜೊತೆನೇ, ಯಾಕಂದರೆ ಕರ್ಮ ಅನ್ನೋದು ಅಲ್ಲಿ ತಟ್ಟಿದೆ. ಅವರು ಪ್ರತಿ ಕ್ಷಣ ನೋವು ಅನುಭವಿಸ್ತಿದ್ರೆ, ನೀವು ಬೇಕಾದ್ರೆ ಹೋಗಿ ತಿಳ್ಕೊಳ್ಳಿ, ಬೇಕಾದ್ರೆ ಎಲ್ಲಾದರೂ ರೀಡಿಂಗ್ಸಲ್ಲಿ ತಿಳ್ಕೊಳ್ಳಿ. ಅವರು ಪ್ರತಿ ಕ್ಷಣ ನೋವು ಅನುಭವಿಸ್ತಾರೆ, ಅವರು ಹ್ಯಾಪಿಯಾಗಿಲ್ಲ. ಅವ್ರಿಗೆ ಹ್ಯಾಪಿಯಾಗಿರೋ ಕ್ಷಣಗಳಂದರೆ ನಿಮ್ಮ ಜೊತೆನೇ. ಸೊ ಅದಕ್ಕಾಗಿ ಅವ್ರು ಮತ್ತೆ ಹೋಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನಂದರೆ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೋಗ್ತಾರೆ, ಓಕೆ. ನನ್ನ ವ್ಯೂವರ್ಸ್ ಜೊತೆ ಬಂದಮೇಲೆ ನನ್ನ ವ್ಯೂವರ್ಸ್ ಜೊತೆ ಮತ್ತೆ ಸಿನ್ಸಿಯರಾಗಿ ಲಾಯಲ್ ಆಗಿರ್ತಾರ. ನನ್ನ ವ್ಯೂವರ್ಸ್ ಲೈಫಲ್ಲಿ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಬಂದಮೇಲೆ ಮತ್ತೆ ಲಾಯಲ್ ಆಗಿರ್ತಾರ. ನನ್ನ ವ್ಯೂವರ್ಸ್ ಲೈಫಲ್ಲಿ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಬಂದಮೇಲೆ ಲಾಯಲ್ ಆಗಿರ್ತಾರ. ಲಾಯಲ್ ಅಂದರೆ ನಿಷ್ಠೆ ಆಗಿರ್ತಾರ ಅಂತ. ಓಕೆ. ಕಿಂಗ್ ಆಫ್ ಫಾಂಟ್ಸ್ ಬಂದಿರೋದ್ರಿಂದ, ಪೇಜ್ ಆಫ್ ಫಾಂಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಈ ಸಾರಿ ಬಂದಮೇಲೆ ಲಾಯಲ್ ಆಗಿರ್ತಾರೆ. ಓಕೆನಾ? ಇನ್ನೊಂದು ಸಾರಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗ್ಬೇಕಾದ್ರೂ, ಅವ್ರನ್ನ ನೆನೆಸ್ಕೊಬೇಕಾದ್ರೂ ಭಯ ಬೀಳ್ತಾರೆ, ತುಂಬ ಆಲೋಚನೆ ಮಾಡ್ತಾರೆ. ಓಕೆನಾ? ಸೊ ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ನಿಮ್ಮ ಲೈಫಲ್ಲಿ ಮತ್ತೆ ಬಂದಮೇಲೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗೋಕ್ಕೂ ಭಯನೂ ಪಡ್ತಾರೆ. ಮತ್ತು ಅವ್ರು ಹೋಗಲ್ಲ ಬಿಡಿ, ಅಷ್ಟೇ. ಅವ್ರು ಹೋದರೆ ಮತ್ತೆ ನೀವು ಅಕ್ಸೆಪ್ಟ್ ಮಾಡಲ್ಲ. ಆಮೇಲೆ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಅವರೇ ಹೇಳ್ತಾ ಇದ್ದಾರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ ಅಂತ. ಒಂದು ಸಾರಿ ನಿಮ್ಮ ಲೈಫಲ್ಲಿ ಮತ್ತೆ ಬಂದಮೇಲೆ ಅವ್ರು ಹೋಗಲ್ಲ ಅಂತ. ಸೊ ಯಾವಾಗ ಬರ್ತಾರೆ ನೋಡ್ಬೇಕು ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಮೇಲೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡಿ. ಅವ್ರು ಯಾವಾಗ ಬರ್ತಾರೋ ವೆಯ್ಟ್ ಮಾಡಿ ಅಷ್ಟೇ. ಇಲ್ಲಾಂದರೆ ನೀವೇನಾದರೂ ಆ್ಯಕ್ಷನ್ಸ್ ತೊಗೊಳಂಗಿದ್ರೆ ಅವ್ರಿಗೋಸ್ಕರ ಆ್ಯಕ್ಷನ್ ತೊಗೊಳ್ಳಿ, ಇಲ್ಲಾಂದರೆ ಅವರೇ ಬರ್ತಾರಂದರೆ ವೆಯ್ಟ್ ಮಾಡಿ. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ.